ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದೊಳ್ಳೆ ಹಲ್ವ ಥರ ರೆಡಿ ಆಗುತ್ತೆ. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ ಅಷ್ಟು ದಿನ ಕೆಡದಾಗೆ ಇಡ್ಬೋದು ಈ ಚಟ್ನಿನ. ನಮಸ್ತೆ ಎಲ್ಲರಿಗೂ, ಎಲ್ಲರನ್ನು ಸುಸಿ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಇವತ್ತೊಂದು ಮಾವಿನಕಾಯಿ ತೊಕ್ಕು ಅಥವಾ ಮಾವಿನಕಾಯಿ ಬಜ್ಜಿ ಅಥವಾ ಮಾವಿನಕಾಯಿ ಚಟ್ನಿ ಏನು ಬೇಕಾದರೂ ಕರಿಬೋದು. ನಿಮ್ಮ ಊರಲ್ಲಿ ನೀವೇನು ಕರಿತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ತುಂಬ ದಿನಗಳ ಕಾಲ ಇಡುವಂತಹ ಒಂದು ಮಾವಿನಕಾಯಿ ಬಜ್ಜಿ ಇದು. ನಮ್ಮ ಊರಲ್ಲೆಲ್ಲ ಮಾವಿನಕಾಯಿ ಬಜ್ಜಿ ಅಂತ ಹೇಳ್ತೀವಿ. ನಾನಿಲ್ಲಿ 4 ಮಾವಿನಕಾಯಿಯನ್ನು ತೊಗೊಂಡಿದ್ದೀನಿ. ಇದು ಸುಮಾರು ದಿನಗಳ ಕಾಲ ಬರುತ್ತೆ. ನಮಗೆ ಮಾಡಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಇದು ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗುವಾಗೆಲ್ಲ ಇದನ್ನು ಮಾಡಿ ಇಟ್ಕೊಳ್ಬೇಕು. ಬಿಸಿ ಬಿಸಿ ಅನ್ನ ಜೊತೆ ಕಲಸಿ ಕೊಟ್ಟರು ತುಂಬ ಚೆನ್ನಾಗಾಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಬನ್ನಿ ಸುಲಭವಾಗಿ ತಿಳಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ನೋಡೋಣ. ಇದರ ಸಿಪ್ಪೆನೆಲ್ಲ ಹೆರೆದು ಚೆನ್ನಾಗಿ ತುರಿದು ಇಟ್ಕೊಳ್ಳೋಣ. ಮಾವಿನಕಾಯಿ ತೊಕ್ಕು ಮಾಡ್ಕೊಳ್ಳೋಕ್ಕೆ ನಾನು ತೊಗೊಂಡಿರುವ ಮಾವಿನಕಾಯಿ ಅಳತೆಗೆ ಒಂದು 20 ಬ್ಯಾಡಗಿ ಮೆಣಸನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಖಾರಕ್ಕೆ 1-2 ಹಾಕೋಬೋದು. ಬೇರೆ ತುಂತುರು ಅಥವಾ ಮಣ್ಕಟ್ಟಿ ಮೆಣಸನ್ನು ಹಾಕೋಬೋದು. ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಚೆಂದ ಹುರ್ಕೊಳ್ಳೋಣ. ತುಂಬ ದಿವಸ ಇಡ್ತೀವಲ್ವ, ಎಲ್ಲವನ್ನು ಹುರಿದೇ ಮಾಡ್ಕೋಬೇಕು ಈ ಚಟ್ನಿನ. ತುಂಬ ಚೆನ್ನಾಗಾಗುತ್ತೆ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಚಟ್ನಿಗೆ ಹಾಕೊಳ್ಳುವ ಪದಾರ್ಥನೆಲ್ಲ ಹುರ್ಕೊಂಡ್ರೆ ತುಂಬ ಒಳ್ಳೆ ರುಚಿ ಕೊಡುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ. ಇದು ತುಂಬ ದಿವಸ ಇಡ್ಬೋದು. ಮಕ್ಕಳ ಸ್ಕೂಲಿಗೆ ಕಳಿಸುವಾಗೆಲ್ಲ ಸ್ವಲ್ಪ ಬಿಸಿ ಅನ್ನ ಮಾಡಿ ಸ್ವಲ್ಪ ತುಪ್ಪ ಹಾಕಿ ಕಳಿಸಿ ಕೊಟ್ಟರು ತುಂಬ ಚೆನ್ನಾಗಾಗುತ್ತೆ. ಲಂಚ್ ಬಾಕ್ಸಿಗೆ ಕೂಡ ತೊಗೊಂಡು ಹೋಗ್ಬೋದು. ಹೊರಗಡೆ ಆದರೆ 1 ತಿಂಗಳೆಲ್ಲ ಇಡ್ಬೋದು. ಫ್ರಿಜ್ಜಲ್ಲಾದರೆ 6 ತಿಂಗಳೆಲ್ಲ ಕೆಡದಾಗೆ ಇಡ್ಬೋದು. ಸಾಕಿದು ಇಳಿಸಿ ತಣ್ಣಗಾಗಲು ಬಿಡೋಣ. ಸೇಮ್ ಬಾಣಲೆಗೆ ಒಂದು ಅರ್ಧ ಚಮಚ ಎಣ್ಣೆ ಹಾಕೊಳ್ಳೋಣ. ಕೊಬ್ಬರಿ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ. ನನ್ನ ಹತ್ರ ಕೊಬ್ಬರಿ ಖಾಲಿಯಾಗಿತ್ತು, ಹಾಗಾಗಿ ಹಸಿ ತೆಂಗಿನಕಾಯಿ ಹಾಕ್ಕೊಂಡು ಹುರಿದು ಮಾಡ್ಕೊಳ್ತೀನಿ. ಒಂದು 10 ಮೆಂತ್ಯ ಕಾಳನ್ನು ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡು ಫಸ್ಟಿಗೆ ಹುರ್ಕೊಳ್ಳೋಣ. 1 ನಿಮಿಷ ಹುರ್ಕೊಂಡಾದ ಮೇಲೆ ಕಾಯಿ ತುರಿ ಹಾಕೊಳ್ಳೋಣ. ಚಂದ ನೀರಿನಂಶ ಎಲ್ಲ ಹೋಗೋವರೆಗೆ ಕಾಯಿ ತುರಿ ಹುರ್ಕೋಬೇಕು. ಒಂದು ಅರ್ಧ ಚಮಚದಷ್ಟು ಪೆಪ್ಪರ್ ಕಾಳನ್ನು ಸೇರಿಸ್ಕೊಳ್ಳೋಣ. ತುಂಬ ಚೆನ್ನಾಗಾಗುತ್ತೆ ಇದು. ತೆಂಗಿನಕಾಯಿನ ಈ ಥರ ಹೊಂಬಣ್ಣ ಬರುವ ಹಾಗೆ ಹುರ್ಕೊಂಡ್ರೆ ಆಯಿತು. ಸಾಕಿದು ತಗೊಳ್ಳೋಣ. ಇವಾಗ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕೊಳ್ಳೋಣ. ಒಂದು ನಿಮಿಷ ಫ್ರೈ ಮಾಡಿಕೊಂಡು ನಾವು ತುರಿದಿಟ್ಕೊಂಡ ಮಾವಿನಕಾಯಿಯನ್ನು ಸೇರಿಸ್ಕೊಳ್ಳೋಣ. ಮಾವಿನಕಾಯಿ ಹಾಕ್ಕೊಂಡು ಚೆಂದ ಫ್ರೈ ಮಾಡ್ಕೊಳ್ಳೋಣ. ಒಂದು 5-6 ನಿಮಿಷ ಫ್ರೈ ಮಾಡ್ಕೋಬೇಕು. ಆಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ತಣ್ಣಗಾದ್ಮೇಲೆ ಚಟ್ನಿ ಮಾಡ್ಕೊಳ್ಳುವಂಥದ್ದು. 5 ನಿಮಿಷ ಮಾವಿನಕಾಯಿ ಫ್ರೈ ಆಗಿದೆ. ಇವಾಗ ತೊಳೆದಿಟ್ಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 6 ನಿಮಿಷ ಫ್ರೈ ಮಾಡಿಕೊಂಡ್ರೆ ಆಯಿತು. ಕೊತ್ತಂಬರಿ ಸೊಪ್ಪು ಇಲ್ಲ ಅಂತ ಹೇಳಿದರೆ 1 ಚಮಚದಷ್ಟು ಧನಿಯಾ ಕಾಳನ್ನು ಕೂಡ ಹುರಿದು ಹಾಕೋಬೋದು. ಅದು ಕೂಡ ಚೆನ್ನಾಗಾಗುತ್ತೆ. ಈ ಹದದಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ತಣ್ಣಗಾಗಲು ಬಿಡೋಣ. ಫೈನಲ್ ಆಗಿ ಹುರಿದಿಟ್ಟಿದ ಮಸಾಲೆ ಎಲ್ಲ ತಣ್ಣಗಾಗಿದೆ. ಫಸ್ಟಿಗೆ ನಾವು ಮೆಣಸು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಸ್ವಲ್ಪ ತರಿತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಮೆಂತ್ಯ ಜೀರಿಗೆ ಎಲ್ಲ ಸೇರಿಸ್ಕೊಳ್ಬೇಕು ಇದರಲ್ಲೇ. ಈ ಹದದಲ್ಲಿ ತರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಹುರಿದಿಟ್ಕೊಂಡ ತೆಂಗಿನಕಾಯಿಯನ್ನು ಸೇರಿಸ್ಕೊಳ್ಳೋಣ.
ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು. ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೀನಿ, ನಾನು ಆರ್ಗ್ಯಾನಿಕ್ ಬೆಲ್ಲ ಪುಡಿ ತೊಗೊಂಡಿದ್ದೀನಿ. ಅದನ್ನು ಒಂದು 3 ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಸಕ್ಕರೆ ಕೂಡ ಯೂಸ್ ಮಾಡ್ಬೋದು. ಇದನ್ನು ಕೂಡ ಒಂದ್ಸರಿ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳೋಣ. ತೆಂಗಿನಕಾಯಿನ ನೋಡಿ ಈ ಥರ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ಸೇರಿಸ್ಕೊಳ್ಳೋಣ. ತುಂಬ ಚೆನ್ನಾಗಾಗುತ್ತೆ ಈ ಥರ. ನೀವು ನಿಮ್ಮ ಊರಲ್ಲಿ ಇದಕ್ಕೆ ಏನಂತ ಕರಿತೀರ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾವು ಮಾವಿನಕಾಯಿ ಬಜ್ಜಿ ಅಂತ ಹೇಳ್ತೀವಿ, ಮಾವಿನಕಾಯಿ ಚಟ್ನಿ ಅಂತ ಕೂಡ ಕರಿತೀವಿ. ಇವಾಗ ಬೆಳ್ಳುಳ್ಳಿ, ತುರ್ದ ಮಾವಿನಕಾಯಿ, ಕೊತ್ತಂಬರಿ ಸೊಪ್ಪನ್ನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಸೇರಿಸ್ಕೊಂಡು ನೈಸಾಗಿ ರುಬ್ಕೊಳ್ಳೋಣ. ಸ್ವಲ್ಪವೂ ನೀರು ಹಾಕ್ಕೊಳ್ಬಾರ್ದು. ಆನ್ ಆ್ಯಂಡ್ ಆಫ್ ಮಾಡಿ ಇಟ್ಕೊಂಡಿರಬೇಕು. ಈ ಹದದಲ್ಲಿ ರುಬ್ಕೊಂಡ್ರೆ ಸಾಕಾಗುತ್ತೆ ನೋಡಿ. ಇವಾಗ ಇದು ಎಣ್ಣೆ ಅಥವಾ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ನೀಟಾಗಿ. ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ. ಎಣ್ಣೆ ಬಿಸಿಯಾಗಿದೆ. 1 ಚಮಚ ಸಾಸಿವೆ ಹಾಕೊಳ್ಳೋಣ. ಈ ಚಟ್ನಿಗೆ ಸಾಸಿವೆ ಚೆನ್ನಾಗಿ ಸಿಡಿಬೇಕು, ತುಂಬ ರುಚಿ ಕೊಡುತ್ತೆ. ಸ್ವಲ್ಪ ಇಂಗು ಪುಡಿಯನ್ನು ಹಾಕೊಳ್ಳೋಣ. ಮಿಕ್ಸಿ ಮಾಡಿ ಇಟ್ಕೊಂಡ ಮಾವಿನಕಾಯಿದು ಪೇಸ್ಟನ್ನು ಹಾಕೊಳ್ಳೋಣ. ಸ್ವಲ್ಪವೂ ನೀರು ಸೇರಿಸ್ಕೊಳ್ಬೇಡಿ. ನಿಧಾನ ಉರಿಯಲ್ಲಿ ಒಂದು 3 ರಿಂದ 4 ನಿಮಿಷ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಒಂದು 3 ನಿಮಿಷ ಮಾವಿನಕಾಯಿ ಪೇಸ್ಟನ್ನು ಫ್ರೈ ಮಾಡಿ ಆದ ಮೇಲೆ ಮೆಣಸು ಪುಡಿ ಏನು ತರಿಯಾಗಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಳ್ಳೋಣ. ನಿಧಾನ ಉರಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದೊಳ್ಳೆ ಹಲ್ವಾ ಥರ ರೆಡಿ ಆಗುತ್ತೆ. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ ಅಷ್ಟು ದಿನ ಕೆಡದಾಗೆ ಇಡ್ಬೋದು. ಈ ಚಟ್ನಿನ ಚೆನ್ನಾಗಿ ತಣ್ಣಗಾದ್ಮೇಲೆ ಗಾಜಿನ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಡಬೇಕು. ನಮ್ಮ ಚಟ್ನಿ ಪಾತ್ರೆಯಿಂದ ತಳ ಬಿಟ್ಟು ಬರಬೇಕು, ಅಷ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು. ಘಮ ಅಂತ ಪರಿಮಳ ಬರ್ತಾ ಇದೆ ನಮ್ಮ ಮಾವಿನಕಾಯಿ ಬಜ್ಜಿ. ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ತುಂಬ ದಿನ ಕೂಡ ಇಟ್ಟು ತಿನ್ಬೋದು. ಬಿಸಿ ಬಿಸಿ ಅನ್ನದ ಜೊತೆ ಇದನ್ನ ಥರ ಕೂಡ ಕಲಸಿ ತಿನ್ಬೋದು. 1 ಚಮಚ ತುಪ್ಪ ಹಾಕ್ಕೊಂಡ್ರೆ ಅದ್ಭುತ ರುಚಿ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ. ನೀವು ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿಮಗೆ ತುಂಬ ಹೃದಯದ ಧನ್ಯವಾದಗಳು.